ಅಲ್ಲಿ ಸುಮಾರು ಜನ ಬಿಗಿನರ್ಸ್ ನಾನು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿಬಿಟ್ಟು ಅರ್ನಿಂಗ್ ಮಾಡಬೇಕು, ಆಮೇಲೆ ಫೈನಾನ್ಷಿಯಲಿ ಫ್ರೀ ಆಗಬೇಕು ಅಂತೆಲ್ಲ ಅನ್ಕೊಂಡಿದ್ದೀರಾ. ನಿಮಗೆ ನಾನು 5 ವರ್ಷದಿಂದ ಕಾಂಟೆಂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾನು ಇತ್ತೀಚೆಗೆ ಶುರು ಮಾಡಿರೋದು. ನಾನು ಕೂಡ ಅಡ್ವೈಸ್ ಏನು ಅಂದರೆ, ನೀವು ವಿಡಿಯೋ ಅಪ್ಲೋಡ್ ಆದ್ಮೇಲೆ ಸುಮಾರು ಮೆಟ್ರಿಕ್ಸ್ನ ಕನ್ಸಿಡರ್ ಮಾಡ್ತೀರಾ. ನೀವು ವ್ಯೂಸ್ ಎಷ್ಟು ಬಂತು, ಫಾಲೋವರ್ಸ್ ಎಷ್ಟು ಬಂತು, ಆಮೇಲೆ ನನ್ನ ವೆಬ್ಸೈಟಿಗೆ ಎಷ್ಟು ಜನ ವಿಸಿಟ್ ಮಾಡಿದ್ರು, ಲೀಡ್ಸ್ ಎಷ್ಟು ಜನರೇಟ್ ಆಯಿತು. ಸೊ ಆ ಥರ ಸುಮಾರು ಮೆಟ್ರಿಕ್ಸ್ನ ನೀವು ಕನ್ಸಿಡರ್ ಮಾಡಬೇಕು. ಸೊ ಅದರಲ್ಲಿ ಕೆಲವು ಮೆಟ್ರಿಕ್ಸ್ನ ನೀವು ಜಾಸ್ತಿ ವ್ಯಾಲ್ಯೂ ಕೊಡಬಾರ್ದು. ಅದರಲ್ಲಿ ಯಾವುದು ಅಂದರೆ ವ್ಯೂಸ್ ಮತ್ತು ಫಾಲೋವರ್ಸ್. ಅಫ್ಕೋರ್ಸ್ ವ್ಯೂಸ್ ಮತ್ತು ಫಾಲೋವರ್ಸ್ ಮ್ಯಾಟ್ರ್ ಆಗೇ ಆಗುತ್ತೆ, ಬಟ್ ಸ್ಟಿಲ್ ಅದಕ್ಕೆ ನೀವು ಜಾಸ್ತಿ ವ್ಯಾಲ್ಯೂ ಕೊಟ್ಟರೆ ಈ ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದಾರಲ್ಲ, ಅವ್ರ ಥರ ಆಗ್ಬಿಡ್ತೀರಾ. ಈ 500,000 ಫಾಲೋವರ್ಸ್ಗಿಂತ ಜಾಸ್ತಿ ಇದ್ದಾರೆ, 1 ಮಿಲಿಯನ್ಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಬಟ್ ಅವ್ರಿಗೆ ಅರ್ನಿಂಗ್ ಅಷ್ಟು ಆಗ್ತಿಲ್ಲ, ಆ ಲೆವೆಲ್ಗೆ ಆಗ್ತಿಲ್ಲ. ಸೊ ಯಾಕಂದ್ರೆ ಅವ್ರು ಬರೀ ವ್ಯೂಸ್ ಹಿಂದೆನೇ ಹೋಗಿದ್ದಾರೆ. ಸೊ ಏನ್ ಮಾಡೋದು, ಕ್ರಿಂಜ್ ಕಂಟೆಂಟ್ ಮಾಡೋದು, ವೈರಲ್ ಮ್ಯೂಸಿಕ್ ಯೂಸ್ ಮಾಡ್ಬಿಟ್ಟು ಮಾಡೋದು, ಆಮೇಲೆ ರೋಸ್ಟ್ ಮಾಡೋದು. ಈ ಟ್ರೆಂಡಿಂಗ್ ಅಲ್ಲಿ ಇರ್ತಾರಲ್ಲ, ಈ ಸ್ವಲ್ಪ ದಿನದ ಮುಂಚೆ ಡಾಗ್ ಸತೀಶು, ಆಮೇಲೆ ಅದಕ್ಕಿಂತ ಮುಂಚೆ ಕಿಪ್ಪಿ ಕೀರ್ತಿ, ಅವ್ರ ಮೇಲೆಲ್ಲ ರೋಸ್ಟ್ ಮಾಡೋದು. ಸೊ ಹಾಗಾಗಿ ಅವ್ರದ್ದು ಆಡಿಯನ್ಸ್ ಕ್ವಾಲಿಟಿ ಸಖತ್ ಪುವರ್ ಆಗಿದೆ. ಏನು ಸೇಲೆ ಮಾಡಲ್ಲ, ಬ್ರ್ಯಾಂಡ್ಸು ಅವ್ರಿಗೆ ಅಪ್ರೋಚ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರದ್ದು ಆಡಿಯನ್ಸ್ ಅವ್ರು ಪ್ರಮೋಟ್ ಮಾಡಿದ್ರೆ ಏನು ತಗೊಳಲ್ಲ ಅಂತ. ಯಾಕಂದ್ರೆ ಅವ್ರದ್ದು ಟ್ರಸ್ಟ್ ಲೋ ಇದೆ. ನಿಮ್ಗೆ ಅವ್ರ ವಿಡಿಯೋಸ್ ನೋಡ್ಬಿಟ್ಟು ಜನ ಖುಷಿ ಪಡ್ಬೋದು, ಲೈಕ್ ಕೊಡ್ಬೋದು, ಬಟ್ ಅವ್ರು ಏನೇ ಪ್ರಾಡಕ್ಟ್ ಪ್ರಮೋಟ್ ಮಾಡಿದ್ರೆ ಯಾರು ಪರ್ಚೇಸ್ ಮಾಡಲ್ಲ. ಸೊ ಹಾಗಾಗಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ 1000 ವ್ಯೂಸ್ ಬಂದರೂ ಪರವಾಗಿಲ್ಲ, ಆ 1000 ವ್ಯೂಸ್ ಕ್ವಾಲಿಟಿ ಆಡಿಯನ್ಸ್ ಇಂದ ಬರಬೇಕು. ಆಮೇಲೆ ಅದೇ ತರ ಬ್ರಾಡ್ ಆಡಿಯನ್ಸಿಗೆ ರೀಚ್ ಮಾಡೋಕೆ ಟ್ರೈ ಮಾಡಿ. ಅವಾಗಲೇ ನೀವು ಒಂದು ಒಳ್ಳೆ ಬಿಸ್ನೆಸ್ ನ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಕಾಂಟೆಂಟ್ ಇಂದ. ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ವ್ಯಾಲ್ಯೂ ಪ್ರೊವೈಡ್ ಮಾಡ್ತೀವಿ, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಒಂದು ಸ್ಪೆಸಿಫಿಕ್ ಆಡಿಯನ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮ ಅಪ್ರೋಚ್ ಅದೇ ತರ ಇರಲಿ.